ಮತ್ತಷ್ಟು ವಾದ ಮುಂದುವರಿತದೆ. ಕೇಶವಮೂರ್ತಿ ಮತ್ತು ನಿಖಿಲ್ ಶವವನ್ನ ಬಿಸಾಡಿದ್ದಾರೆ. ಇದಕ್ಕೆ ಪ್ರದೋಷ್ ಸಾಥನ್ನ ಕೊಟ್ಟಿದ್ದಾನೆ. ಶವ ಬಿಸಾಡುವಾಗ ರೇಣುಕಾಸ್ವಾಮಿಯ ಚಿನ್ನಾಭರಣಗಳನ್ನ ರಾಘವೇಂದ್ರ ಕದ್ದಿದ್ದಾನೆ. ರೇಣುಕಾಸ್ವಾಮಿಯ ಚಿನ್ನಾಭರಣವನ್ನ ರಾಘವೇಂದ್ರ ಮನೆಯಲ್ಲಿ ಇಟ್ಕೊಂಡಿದ್ದ. ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅನುಕುಮಾರ್ ನೈಟ್ ಪ್ಯಾಂಟ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅನುಕುಮಾರ್ನ ಪ್ಯಾಂಟ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇರೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಖಾತ್ರಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ರಾಘವೇಂದ್ರ ಮತ್ತು ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಶವ ಬಿಸಾಡಲು ಹೋಗಿದ್ದಾರೆ. ಇದಕ್ಕೆ ಪ್ರದೋಷ್ ಕೂಡ ಸಾಥ್ ಕೊಟ್ಟಿದ್ದಾನೆ. ಈ ಕೊಲೆ ಕೃತ್ಯದಲ್ಲಿ ಭಾಗಿಯಾಗದ ಬೇರೆ ಆರೋಪಿಗಳು, ಶವ ಸಾಗಾಟಕ್ಕೆ ಬಂದಂತಹ ಆರೋಪಿಗಳು, ಅವರ ಪಾತ್ರ ಇಲ್ಲೇನು, ಅವರ ಜೊತೆಗೆ ಇನ್ಯಾರೆಲ್ಲ ಸಾಥ್ ಕೊಟ್ರು, ಈ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಅನುಕುಮಾರ್ನ ನೈಟ್ ಪ್ಯಾಂಟ್ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಸಂದರ್ಭದಲ್ಲಿ ಅವನು ಧರಿಸಿದಂತಹ ಬಟ್ಟೆ, ಅದನ್ನ ಕಲೆ ಹಾಕಿದ ಹೊತ್ತಿನಲ್ಲಿಯೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಶವ ಬಿಸಾಡಲು ಹೋಗಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಸಾಕ್ಷ್ಯವಾಗಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಪರಿಗಣಿಸಲಾಗಿದೆ. ಕೇಶವಮೂರ್ತಿ, ನಿಖಿಲ್ ಶವ ಬಿಸಾಡಲು ಹೋಗಿದ್ದಾರೆ. ಪ್ರದೋಷ್ ಸಹ ಈ ಸಂದರ್ಭದಲ್ಲಿ ಆತನಿಗೆ ಸಾಥ್ ಕೊಟ್ಟಿದ್ದಾನೆ. ಶವ ಬಿಸಾಡಿದ ಎಲ್ಲಿ ಅಂತ ಮಹಜರು ಮಾಡಿದ ಹೊತ್ತಿನಲ್ಲಿ ಎಲ್ಲಿ ಏನು ಅನ್ನೋ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಆರೋಪಿಗಳು. ಶವ ಬಿಸಾಡುವಾಗ ರೇಣುಕಾಸ್ವಾಮಿಯ ಕತ್ತಿನಲ್ಲಿದ್ದ ಚಿನ್ನಾಭರಣ ಅದೆಲ್ಲವನ್ನೂ ಕೂಡ ಆರೋಪಿ ರಾಘವೇಂದ್ರ ಕದ್ದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಮನೆಯಲ್ಲೂ ಕೂಡ ನಾವು ಸೀಸ್ ಮಾಡಿ ಆ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನುವ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಸಮಯ ಕೋರಿದ್ರು. ಆಕ್ಷೇಪಣೆಯ ವಾದವನ್ನ ಇಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಬಳಿಕ ಶವ ಸಾಗಿಸಿದ ಹೇಗೆ, ಯಾರೆಲ್ಲ ಭಾಗಿಯಾಗಿದ್ರು ಅಂತ. ಕೇಶವಮೂರ್ತಿ ಮತ್ತು ಕಾರ್ತಿಕ್ ಹ್ಯಾಬಿಚುಯಲ್ ಅಫೆಂಡರ್ಸ್, ಪದೇ ಪದೇ ಇಂತಹ ಪಾಪಕೃತ್ಯಗಳಲ್ಲಿ, ಕ್ರೌರ್ಯಗಳಲ್ಲಿ ಭಾಗಿಯಾಗುವಂತಹ ಆರೋಪಿಗಳು ಈ ಕೇಶವಮೂರ್ತಿ ಮತ್ತು ಇತರ ಆರೋಪಿ ಕಾರ್ತಿಕ್. ಸೊ ಇವರ ಒಂದು ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಈ ಆರೋಪಿಗಳ ಪಾತ್ರ ಏನು ಅನ್ನೋ ಅಂಶವೂ ಕೂಡ ಪತ್ತೆಯಾಗಿದೆ. ಎಫ್ಎಸ್ಎಲ್ನ ಎಲ್ಲ ವರದಿಗಳು ಕೂಡ ಈಗಾಗಲೇ ನಮ್ಮ ಕೈ ಸೇರಿವೆ. ಆರೋಪಿಗಳ ಬಗ್ಗೆ ಸಾಕ್ಷ್ಯಗಳು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಲಭ್ಯವಾಗಿದೆ. ಕೇಶವಮೂರ್ತಿ, ಕಾರ್ತಿಕ್ ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂತ ತಿಳಿಸ್ತಾರೆ. ಎಫ್ಎಸ್ಎಲ್ನ ಎಲ್ಲ ವರದಿಗಳು ಬಂದಿದೆ. ಯಾವ ವರದಿಗಳು ಕೂಡ ಪೆಂಡಿಂಗ್ ಇಲ್ಲ. ಆರೋಪಿಗಳ ಬಗ್ಗೆ ಸಾಕ್ಷ್ಯ ಸಂಪೂರ್ಣವಾಗಿ ಲಭ್ಯವಾಗಿದೆ. 17 ಆರೋಪಿಗಳ ಪಾತ್ರ ಏನು ಈ ಕೊಲೆ ಕೃತ್ಯದಲ್ಲಿ ಅಂತ. ತನಿಖೆ ಮುಕ್ತಾಯ ಆಗಿಲ್ಲ, ತನಿಖೆ ಬಾಕಿ ಇದೆ. ಜಾಮೀನು ಕೊಡಬಾರದು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಟ್ಟು 17 ಆರೋಪಿಗಳ ಪಾತ್ರ ಏನು ಈ ಕೇಸ್ನಲ್ಲಿ. 1 ಗಂಟೆಗೆ ಕರೆದುಕೊಂಡು ಬಂದು ಶೆಡ್ಗೆ 7 ಗಂಟೆಯ ಒಳಗಾಗಿ ಹತ್ಯೆಯನ್ನ ಮಾಡಿ ಮುಗಿಸಿರ್ತಾರೆ. ಶವವನ್ನ ಸಾಗಿಸ್ಲಿಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಆ ಸ್ಥಳಕ್ಕೆ ಹೋಗೇ ಇಲ್ಲ ಅನ್ನೋ ಪವಿತ್ರ ಗೌಡ ದರ್ಶನ್ ಜೊತೆಗೆ ಬಂದಿದ್ರ CCTV ಫುಟೇಜ್ ಕೂಡ ಇದೆ. ಹೀಗೆ ವಿವರಣೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸಾಕ್ಷ್ಯಗಳ ಸಂಗ್ರಹ ಆಗಿದೆ, ಎಫ್ಎಸ್ಎಲ್ ರಿಪೋರ್ಟ್ಗಳು ಕೂಡ ಬಂದಿದೆ. ಆದರೆ ವಾದವನ್ನ ಇನ್ನು ಅಂದ್ರೆ ವಿಚಾರಣೆಯನ್ನ ಮುಂದುವರಿಸೋದು ಬಾಕಿ ಇದೆ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳಿಗೆ ವಿಚಾರಣೆ ನಡೆಸಬೇಕಾಗಿರೋದ್ರಿಂದ ಈ ಹೊತ್ತಲ್ಲಿ ಜಾಮೀನು ಕೊಡಬಾರದು ಅನ್ನೋದ ವಾದ. ದಿವ್ಯಾ, ಪ್ರಸನ್ನಕುಮಾರ್ ಅವರ ಮುಂದುವರೆದ ವಾದದಲ್ಲಿ ಅಂದರೆ ಅವತ್ತು ಇಷ್ಟೆಲ್ಲ ಆದಮೇಲೆ ಬೆಳಿಗ್ಗೆ ಸುಮಾರು ಮಧ್ಯಾಹ್ನ 1 ಗಂಟೆ ವೇಳೆಗೆ ಆತನನ್ನು ಕರ್ತರ್ತಾರೆ. ಸಂಜೆ ವೇಳೆಗೆ ಆತನನ್ನು ಕೊಲೆ ಮಾಡಿಬಿಡ್ತಾರೆ. ಕೊಲೆ ಮಾಡಿದ ನಂತರ ಇದೇ ನಿಖಿಲ್ ನಾಯಕ್, ಕೇಶವಮೂರ್ತಿ ಇವರೆಲ್ಲರೂ ಕೂಡ ಶವವನ್ನು ಸಾಗಿಸೋದಕ್ಕೆ ಹೋಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಆ ರಾಘವೇಂದ್ರ ಆತ ಈತನನ್ನು ಕಿಡ್ನಾಪ್ ಮಾಡ್ದಾತ ಏನಿದ್ದಾನೆ, ರೇಣುಕಾಸ್ವಾಮಿಯ ಮೃತದೇಹದ ಮೇಲಿದ್ದಂತಹ ಚಿನ್ನಾಭರಣವನ್ನು ಕದೀತಾನೆ. ಅದು ಆತನ ಮನೆಯಲ್ಲಿ ವಶಕ್ಕೆ ಪಡೆದುಕೊಳ್ಳೋ ಕೆಲಸವನ್ನ ಮಾಡಲಾಗಿದೆ. ಇನ್ನು A7 ಆರೋಪಿ ಅನುಕುಮಾರ್ ಏನಿದ್ದಾನೆ, ಈತ ಒಂದಷ್ಟು ಅಂದ್ರೆ ಈತನ ಪ್ಯಾಂಟ್ ಮೇಲೆ ಸಹ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದಾವೆ. ಹೀಗಾಗಿ ಇನ್ನೂ ಕೂಡ ಜಾಮೀನನ್ನ ಇವರಿಗೆ ಕೊಡಬಾರದು. ಪ್ರಕರಣದಲ್ಲಿ FSL ನಿಂದ ಎಲ್ಲ ರಿಪೋರ್ಟ್ಗಳು ಕೈ ಸೇರಿದಾವೆ. ಆದ್ರೆ ವಿಚಾರಣೆ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಸದ್ಯಕ್ಕೆ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ SPP ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಇಡೀ ಪ್ರಕರಣದ ಸಾರಾಂಶವನ್ನ ಹೇಳುವ ಕೆಲಸವನ್ನ ಇದೀಗ SPP ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇದೀಗ ಒಬ್ಬೊಬ್ಬರಾಗಿ ಅಂದ್ರೆ ಯಾರ್ಯಾರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೋ ಅಂತವರ ಹಿನ್ನೆಲೆಯನ್ನ ಹಿಡಿದು ಅವರ ರೋಲ್ ಏನು ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಇದೀಗ ವಾದವನ್ನ ಮತ್ತೆ ಆರಂಭ ಮಾಡಿದ್ದಾರೆ. ಇದೀಗ ಪವಿತ್ರ ಗೌಡಳ ರೋಲ್ ಏನು ಅಂತೇಳಿ ಇದೀಗ SPP ಅವರು ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮಂಡಿಸ್ತಿದ್ದಾರೆ.
ಓಕೆ ಮೂರ್ತಿ, ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಮಹಿಳೆ ಎಂಬ ಕಾರಣಕ್ಕೆ ಜಾಮೀನು ಕೊಡಿ ಅಂತ ಅವರು ಕೋರಿದ್ದಾರೆ. ಆದರೆ ಇದಕ್ಕೂ ಕೂಡ ಪ್ರತಿಯಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಇಡೀ ಘಟನೆ ಎಲ್ಲಿಂದ ಆರಂಭ ಆಗಿ ಎಲ್ಲಿಗೆ ಕೊನೆಗೊಳ್ತು ಅನ್ನೋದರ ಸಂಪೂರ್ಣ ಸಾರಾಂಶವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಮತ್ತು ವಿಚಾರಣೆಯನ್ನ ಮುಂದುವರಿಸೋದು ಬಾಕಿ ಇದೆ ಅಂತ ಕೂಡ ಕೋರಿದ್ದಾರೆ.